ಒಂದ್ ಕಡೆ ಕೇರಳದಲ್ಲಿ ಬಹಳ ಮಳೆ ಆಗ್ತಾ ಇದೆ, ಮತ್ತೊಂದ್ ಕಡೆ ಕೊಡಗಿನಲ್ಲೂ ಕೂಡ ಕಳೆದ 2 ದಿನಗಳಿಂದ ಬಹಳ ಮಳೆ ಆಗ್ತಾ ಇತ್ತು. ಈಗ ಕೊಡಗಿನಲ್ಲಿ ಮಳೆ ಪ್ರಮಾಣ ಸ್ವಲ್ಪ ತಗ್ಗಿದೆ ಅಂತ ಗೊತ್ತಾಗ್ತಾ ಇದೆ. ಹೀಗಾಗಿನೇ ಶಾಲಾ ಕಾಲೇಜುಗಳು ಪುನರಾರಂಭ ಆಗ್ತಾ ಇದೆ. 2 ದಿನದಿಂದ ನಿರಂತರವಾಗಿ ಮಳೆ ಸುರಿತಾ ಇತ್ತು. ಬಹಳ ಅವಾಂತರಗಳು ಸಂಭವಿಸಿದ್ದವು. ಮಂಗಳೂರು ಮಡಿಕೇರಿ ರಸ್ತೆಯ ಅರ್ಧ ಭಾಗ ಕುಸಿತ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 275ರ ಸಂಚಾರವನ್ನ ಸದ್ಯ ಬಂದ್ ಮಾಡಲಾಗಿದೆ. ಬದಲಿ ಮಾರ್ಗಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಬದಲಿ ಮಾರ್ಗದಲ್ಲಿ ಸಂಚರಿಸುವಂತೆ ಜಿಲ್ಲಾಧಿಕಾರಿಗಳು ಆದೇಶವನ್ನ ಕೊಟ್ಟಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಮತ್ತೊಂದು ಕಡೆ ವಿದ್ಯುತ್ ಕಂಬಗಳು ಬಹಳ ಧರೆಗುರುಳಿದೆ. ಹೀಗಾಗಿ ವಿದ್ಯುತ್ ಸಮಸ್ಯೆ ಒಂದಷ್ಟು ದಿನ ಕೊಡಗನ್ನ ಕಾಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಮತ್ತೊಂದು ಕಡೆ ಮಳೆ ಪ್ರಮಾಣ ಸ್ವಲ್ಪ ಕಮ್ಮಿ ಆಗಿರೋದೇ ಈಗ ಆ ಭಾಗದ ಜನರಿಗೆ ಸ್ವಲ್ಪ ನೆಮ್ಮದಿ ತಂದಿರೋದು. ಬಹಳ ಮಳೆ ಆಗ್ತಾ ಇತ್ತು 2 ದಿನಗಳಿಂದ. ಯಾವ ಮಟ್ಟಿಗೆ ಅಂತ ಅಂದ್ರೆ ಮಂಗಳೂರು ಕೊಡಗಿನ ನಡುವಿನ ಹೆದ್ದಾರಿ ಕೂಡ ಕುಸಿತ ಆಗಿದೆ. ಈ ಕಾರಣಕ್ಕಾಗಿ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡ್ತಾ ಇದೀವಿ ನಾವಲ್ಲಿ ಒಂದ್ ಕಡೆ ರಸ್ತೆಗಳ ಮೇಲೆಲ್ಲ ಹೇಗೆ ಮರಗಳು ಬಿದ್ದಿದ್ದಾವೆ, ಧರೆಗುರುಳಿರುವಂತಹ ಮರಗಳು. ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಕಂಬಗಳಂತೂ ಬಹಳ ಧರೆಗುರುಳಿದಾವಂತೆ. ಹೀಗಾಗಿ ಈ 2 ದಿನದ ಮಳೆ ಬಹಳ ಸಮಸ್ಯೆ ತಂದಿಟ್ಟಿದೆ ಕೊಡಗಿಗೆ. ಪ್ರಶಾಂತ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಶಾಂತ್, ಹಾಗಾದ್ರೆ ಇವತ್ತು ಶಾಲಾ ಕಾಲೇಜೆಲ್ಲ ಆರಂಭ ಆಗುತ್ತಲ್ವಾ ಪ್ರಶಾಂತ್? ಜೊತೆಗೆ ಬದಲಿ ಮಾರ್ಗದ ವ್ಯವಸ್ಥೆ ಎಲ್ಲ ಹೇಗಿದೆ ಪ್ರಶಾಂತ್, ಯಾವ ಕಡೆಯಿಂದ ಈಗ? ಖಂಡಿತ ಮಾಲ್ತೇಶ್, ಕಳೆದ 2 ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆ ಸದ್ಯಕ್ಕೆ ಇವತ್ತು ಕೊಂಚ ಬಿಡುವು ನೀಡಿದ್ದೇನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಈ ದಿನ ಯಾವುದೇ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿರುವಂತದ್ದು. ಹಾಗಾಗಿ ಶಾಲಾ ಕಾಲೇಜುಗಳಿಗೆ ಇವತ್ತು ಪುನರಾರಂಭಗೊಳ್ತಿದೆ. ಅದರ ಜೊತೆಗೆ ಎಲ್ಲ ಒಂದ್ ಕಡೆ ಈ ಕಳೆದ 2 ದಿನಗಳ ಮಳೆಯ ಆರ್ಭಟದಿಂದ ಬಹುತೇಕ ಪ್ರದೇಶಗಳು ಜಲಾವೃತವಾಗಿದ್ದು ಎಲ್ಲ ಕಡೆಗೂ ಕೂಡ ಕೆಲವೊಂದು ಸಣ್ಣ ಸಣ್ಣ ಸೇತುವೆಗಳು ಕೂಡ ಮುಳುಗಡೆಯಾಗಿದ್ದು, ಹಾಗೆ ಗ್ರಾಮೀಣ ಪ್ರದೇಶದ ಬಹುಭಾಗಗಳಲ್ಲಿ ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿರೋದ್ರಿಂದ ಬಹುತೇಕ ಗ್ರಾಮೀಣ ಭಾಗಗಳಲ್ಲಿ ಇವತ್ತು ತುಂಬಾನೇ ಈ ರೀತಿಯಾಗಿ ವಿದ್ಯುತ್ ಸಮಸ್ಯೆ ಆಗಿದೆ. ಬಹುತೇಕ ಗ್ರಾಮೀಣ ಭಾಗಗಳು ಕಗ್ಗತ್ತಲ್ಲಿ ಮುಳುಗಿದೆ. ಮುಖ್ಯವಾಗಿ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಮತ್ತೆ ಮಡಿಕೇರಿಯ ಸಂಪರ್ಕ ಕಲ್ಪಿಸುವಂತೆ 275ರಲ್ಲಿ ರಸ್ತೆ ಕುಸಿತವಾಗಿ ಸುಮಾರು ಒಂದು 300 ಅಡಿ ಪ್ರಪಾತಕ್ಕೆ ಒಂದು ಅರ್ಧ ರಸ್ತೆ ಕುಸಿದು ಬಿದ್ದಿರೋದ್ರಿಂದ ಆ ಮಾರ್ಗದಲ್ಲಿ ಅಂದ್ರೆ ಮಡಿಕೇರಿಯಿಂದ ಸುಮಾರು 1 ಕಿಲೋಮೀಟರ್ ದೂರ ಇರುವಂತಹ ಮಾರ್ಗ ಏನಿದೆ ಇಲ್ಲಿ ಆ ರೀತಿಯಂತ ಅಡಚಣೆ ಆಗಿರೋದು. ಹಾಗಾಗಿ ಈ ಮಾರ್ಗದಲ್ಲಿ ಯಾವುದೇ ವಾಹನ ಸಂಚಾರವನ್ನ ಇಲ್ಲ ಅಂತ ಹೇಳಿ ಅಲ್ಲಿ ಹೋಗ್ಬಾರ್ದು ಅಂತೇಳಿ ಆ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಅದಕ್ಕೆ ಬದಲಾಗಿ ಸುಮಾರು ಒಂದು 10 ಕಿಲೋಮೀಟರ್ ರಸ್ತೆ ಬಳಸಿ ಬರ್ಬೇಕಾಗುತ್ತೆ. ಆದ್ರೆ ಅದು ಯಾಕೆಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚರಿಸುವಂತ ವಾಹನಗಳು ಅಲ್ಲಿ ಈಗಾಗಲೇ ಸಂಚರಿಸುತ್ತಿವೆ. ಹಾಗಾಗಿ ಆ ವೇಳೆ ಅಲ್ಲಿ ಕೆಲವೊಂದು ಯಾಕೆಂದ್ರೆ ಅದು ಸ್ವಲ್ಪ ಚಿಕ್ಕ ರಸ್ತೆ ಆಗಿರೋದ್ರಿಂದ ಬಹುತೇಕ ಸಮಯದಲ್ಲಿ ಅಲ್ಲಿ ಟ್ರಾಫಿಕ್ ಜಾಮ್ಗಳು ಆಗ್ತಿರುವಂತ ಇದು ಆಗ್ತದೆ. ಯಾಕೆಂದ್ರೆ ನಿನ್ನೆ ಕೂಡ ಇದೇ ಇದೇ ದಾರಿಯಲ್ಲಿ ವಾಹನ ಸಂಚರಣ ಆಗಬೇಕಾದ್ರೆ ಸುಮಾರು ಒಂದು ಗಂಟೆಯಿಂದ 1.5 ಗಂಟೆಯಷ್ಟು ಕಾಲ ಅಲ್ಲಿ ಸಂಚಾರ ದಟ್ಟಣೆ ಆಗಿತ್ತು. ಹಾಗಾಗಿ ಈಗ ಈ ಒಂದು ಮಳೆ ತುಂಬಾ ಒಂದು ಅನಾಹುತನೇ ತಂದು ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ಪ್ರಶಾಂತ್.